ನಮಸ್ಕಾರ ಬುದ್ಧಿ. ವೆಲ್ಕಮ್ ಟು ಸೀರೀಸ್ ಲೈಫ್ ಆಫ್ ಅ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಇನ್ ನಮ್ಮ ಬೆಂಗಳೂರು ಡೇ 1. ಇಡೀ ರಾತ್ರಿ ಒಂದು ಫೋಟೋನ ಎಡಿಟ್ ಮಾಡಿ ಸ್ಯಾಟಿಸ್ಫೈ ಆಗ್ತಿರೋ ಬೆಳಗ್ಗೆ ಟೆನ್ಷನ್ ಆಗ್ಬಿಟ್ಟಿದ್ದೆ. ತುಂಬಾ ದಿವಸದಿಂದ ಲ್ಯಾಪ್ಟಾಪ್ ಅಪ್ಗ್ರೇಡ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ಲ್ಯಾಪ್ಟಾಪ್ ತಗೊಳ್ಳೋಣ ಅಂತ ಫಿಕ್ಸ್ ಆದ್ಮೇಲೆ ಅಲ್ಲಿ ಸುಮಾರು ಆಪ್ಷನ್ಸ್ ಇತ್ತು. ಅದ್ರಲ್ಲಿ ಒಂದು ಫೈನಲೈಸ್ ಮಾಡೋ ಅಷ್ಟರಲ್ಲಿ ಅಣ್ಣ ಬಂದು ಬೇರೆ ಬೇರೆ ಕಲರ್ಸ್ ಇದೆ ಅಂತ ಕನ್ಫ್ಯೂಸ್ ಮಾಡಾಕ್ಬಿಟ್ರು. ಯಾವ್ದು ತಗೊಳ್ಳೋಣ ಕನ್ಫ್ಯೂಷನ್ ಅಲ್ಲಿ ಒಂದು ಫೈನಲೈಸ್ ಮಾಡಿದೆ. ನಾವು ಸಣ್ಣ ವಯಸ್ಸಲ್ಲಿ ಸಣ್ಣ ಪುಟ್ಟ ಚಾಕ್ಲೇಟ್ ತೊಗೊಂಡಿದ್ದಾಗ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಅಷ್ಟು ರೇಂಜಿಗೆ ಎಕ್ಸೈಟ್ಮೆಂಟ್ ಅಂತೂ ಈಗ ಇರೋದಿಲ್ಲ. ಯಾಕಂದರೆ ಸುಮಾರು ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿರ್ತೀವಿ. ಬೇಗ ಟಕ್ಕನಾಗ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಆನ್ ಮಾಡಿದ ತಕ್ಷಣ ಬೇರೆ ಭಾಷೆಗಳಲ್ಲಿ ಹಲೋ ಅಂತ ಬಂತು. ಈಗ ಸೆಟಪ್ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಒಂದು ಕೈಯಲ್ಲಿ ಹೆಲ್ಮೆಟು, ಇನ್ನೊಂದು ಕೈಯಲ್ಲಿ ಬ್ಯಾಗು. ನಿನ್ನೆ ತಾನೇ ಕೇರಳ ಟ್ರಿಪ್ ಮುಗಿಸ್ಕೊಂಡ್ ಬಂದಿರೋದ್ರಿಂದ ಇವಾಗ ಕಾಂಟೆಂಟ್ ಮಾಡ್ಬೇಕು ಅಂತ ಜಸ್ಟ್ ಏನು ಹೋಗಿಲ್ಲ. ಮಧ್ಯಾಹ್ನ ಸ್ವಲ್ಪ ಮಲ್ಗೆದ್ದು ಸಂಜೆ ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ಲು. ಅವಳನ್ನ ಮೀಟ್ ಮಾಡಕ್ಕಂತ ಹೋಗಿದ್ದೆ. ನಾನು ಕೇರಳ ಟ್ರಿಪ್ ಹೋಗಿದ್ದಾಗ ಅಲ್ಲಿ ನಾನು ವೇವ್ ಬೋರ್ಡ್ ನ ಹೇಗೆ ಓಡಿಸೋದು ಅಂತ ಕಲ್ತಿದ್ದೆ. ನನಗೂ ಸಹ ಹೇಳ್ಕೊಡಿ ಅಂತ ನನ್ನ ಫ್ರೆಂಡ್ ಕೇಳಿದ್ಲು. ಅದರಿಂದ ಅವಳಿಗೆ ಸ್ವಲ್ಪ ಹೊತ್ತು ವೇವ್ ಬೋರ್ಡ್ ಹೇಳ್ಕೊಟ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ನಾಳೆ ದಿವಸ ಏನೇನು ಎಡಿಟಿಂಗ್ ಮಾಡಬೇಕು ಅಥವಾ ಕಾಂಟೆಂಟ್ ಮಾಡಬೇಕು ಅದನ್ನೆಲ್ಲ ಒಂದು ಕಡೆ ಬರೆದು ಇಟ್ಬಿಟ್ಟು ಮಲ್ಕೊಂಡೆ. ವೇಟ್ ಫಾರ್ ನೆಕ್ಸ್ಟ್ ಪಾರ್ಟ್.